ಎಲ್ಲರಿಗೂ ನಮಸ್ಕಾರ. ಈಗಿನ ಕಾಲದಲ್ಲಿ ಬಹಳಷ್ಟು ಜನಕ್ಕೆ ತಾವು ತಿಂದ ಆಹಾರ ಜೀರ್ಣ ಆಗ್ತಾ ಇಲ್ಲ, ಒಳ್ಳೆ ಡೈಜೆಸ್ಟಿವ್ ಸಿಸ್ಟಮ್ ಇಲ್ಲ, ಏನೇನೋ ರೋಗ ರುಜಿನಗಳು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ತಡೆಯೋದಕ್ಕೆ ಏನು ಮಾಡ್ತಾರೆ? ಒಂದಿಷ್ಟು ಜನ ಜಿಮ್ಗೆ ಹೋಗ್ತಾರೆ, ಒಂದಿಷ್ಟು ಜನ ಯೋಗ ಮಾಡ್ತಾರೆ, ಒಂದಿಷ್ಟು ಜನ ವರ್ಕೌಟ್ ಅದು ಇದು ಏನೇನೆಲ್ಲ ಮಾಡ್ತಾರೆ. ಆದರೂ ಯಾವುದೂ ಫಲಿಸ್ತಾ ಇಲ್ಲ. ಇದೆಲ್ಲದಕ್ಕೂ ಒಂದು ಸಿಂಪಲ್ ಸಲ್ಯೂಷನ್ ನಿಮ್ಮ ಮುಂದೆ ಇದೆ. ಯಾವ ರೀತಿ ಅಂತ ಅಂದರೆ ಕೇವಲ 2 ರತ್ನಗಳು ಅಂದರೆ ನಿಜವಾದ ರತ್ನ ಅಲ್ಲ, ನಿಜವಾದ ರತ್ನನೇ ಆದರೂ ಶ್ಲೋಕದ ಮೂಲಕ ಇರುವಂಥ 2 ರತ್ನಗಳು. ಅದೇನಂತ ಅಂದರೆ 2 ಅದ್ಭುತವಾದ ಶ್ಲೋಕಗಳು. ಅದ್ಯಾವುದಪ್ಪ ಅಂತ ಅಂದರೆ, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಈ 2 ಸಿಂಪಲ್ ಶ್ಲೋಕನ ನಾವು ಊಟ ಮಾಡೋಕ್ಕೆ ಮುಂಚೆ ಹೇಳಿದ್ರೆ ನಮಗಿರುವಂಥ ಜೀರ್ಣಶಕ್ತಿ ಕ್ರಿಯೆ ಎಲ್ಲ ತುಂಬ ಇಂಪ್ರೂವ್ ಆಗುತ್ತೆ. ಅದರಿಂದ ಯಾವುದೇ ರೀತಿಯಾದ ರೋಗ ರುಜಿನಗಳು ನಮ್ಮನ್ನು ಟಚ್ ಕೂಡ ಮಾಡೋದಿಲ್ಲ. ಇದರಿಂದ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ತುಂಬ ಇಂಪ್ರೂವ್ ಆಗುತ್ತೆ. ಸಿಂಪಲ್ ಸ್ಟೆಪ್ಸ್, ದಯವಿಟ್ಟು ಎಲ್ಲರೂ ಈ ಶ್ಲೋಕನ ಹೇಳೋಣ. ಯಾಕೆ ಈ ಶ್ಲೋಕ ಬಂತು, ಹೇಗೆ ಬಂತು, ಯಾಕೆ ಇದನ್ನೇ ಹೇಳಬೇಕು ಅನ್ನೋದನ್ನು ನಮ್ಮ ಹಿಂದಿನ ವಿಡಿಯೋಲಿ ಫುಲ್ ಎಕ್ಸ್ಪ್ಲೇನ್ ಮಾಡಿದೆ. ದಯವಿಟ್ಟು ಆ ವಿಡಿಯೋದಲ್ಲಿ ಎಲ್ಲ ತಿಳ್ಕೊಳ್ಳಿ. ಧನ್ಯವಾದಗಳು.